ಎಲ್ಲ ಕುಟುಂಬದ ಸ್ನೇಹಿತರಿಗೆ ನಮಸ್ಕಾರ. ಶಿವಪ್ಪನ ಬಗ್ಗೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ಅಂತ ಜಗದ್ರಕ್ಷಕ ನಮ್ಮನ್ನು ಕಾಪಾಡುವ ಪರಮೇಶ್ವರನೇ ಭಿಕ್ಷೆಯನ್ನು ಎತ್ತುತ್ತಾನೆ. ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಪರಮೇಶ್ವರ ಜಗತ್ತನ್ನೇ ಕಾಯ್ತಾನೆ, ಎಲ್ಲ ಜೀವರಾಶಿಗಳಿಗೂ ಆಹಾರವನ್ನ ಕೊಡ್ತಾನೆ. ಬ್ರಹ್ಮದೇವ ಸೃಷ್ಟಿಕರ್ತ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ವಾದ ಬರುತ್ತೆ, ನಾನು ದೊಡ್ಡವನು ಅಂತ. ಯಾರು ನಾನು ದೊಡ್ಡವನು ಅನ್ನೋ ಅಹಂಕಾರ ಬರುತ್ತೋ ಆಗ ಭಗವಂತನಾದ ಶನಿದೇವನು ಎಗಲ ಇರ್ತಾನೆ. ನೀಲಾಂಜನ ಸಮಾಭಾಸಂ ಯಮಪೃತ್ತಂ ಛಾಯಾ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೇಶ್ವರ. ಶನಿದೇವನು ಎಗಲೇರ್ ಬಿಡ್ತಾನೆ. ಹಾಗಾಗಿ ಯಾರು ಸಹ ನಾನು ಅನ್ನೋ ಅಹಂಕಾರ ಇರಲೇಬಾರ್ದು. ಶಿವ ಮತ್ತು ಬ್ರಹ್ಮನಲ್ಲಿ ಸ್ವಲ್ಪ ಅಹಂಕಾರ ಬರುತ್ತೆ. ಇದನ್ನೇ ಕಾಯ್ಕೊಂಡಿದ್ದ ಶನಿದೇವ ಅವ್ರು ಎಗಲೇ ಇರ್ತಾನೆ. ಇಬ್ಬರಿಗೂ ವಾದ ಆಗುತ್ತೆ. ವಾದದಿಂದ ಯುದ್ಧಕ್ಕೆ ಶುರು ಮಾಡ್ಕೊಂತಾರೆ. ಬ್ರಹ್ಮದೇವನಿಗೆ 4 ತಲೆ ಇರುತ್ತೆ. 4 ತಲೆಯನ್ನ ಅದರಲ್ಲಿ ಒಂದು ತಲೆಯನ್ನ ಶಿವ ಕೋಪಗೊಂಡು ತ್ರಿಶೂಲದಿಂದ ತೆಗೆದು ಬಿಡ್ತಾನೆ ಯುದ್ಧದಲ್ಲಿ. ಆ ಬ್ರಹ್ಮದೇವನ ತಲೆ ಕೆಳಗೆ ಬೀಳುತ್ತೆ. ಬ್ರಹ್ಮದೇವ ಶಿವನಿಗೆ ಶಾಪ ಕೊಡ್ತಾನೆ, ನನ್ನ ತಲೆಬುರುಡೆಯಾದ ಕಪಾಲಿಯನ್ನು ನೀನು ಕೈಯಲ್ಲಿ ಹಿಡಿದು 3 ಲೋಕದಲ್ಲಿ ಭಿಕ್ಷೆ ಎತ್ತಬೇಕು. ಆ ಭಿಕ್ಷೆಯ ಪಾತ್ರೆ ತುಂಬಿ ಕೆಳಗಡೆ ಬಿದ್ದು ಒಡೆದೋದಾಗ ಮಾತ್ರ ನಿನಗೆ ಶಾಪ ವಿಮೋಚನೆ ಅಂತ ಬ್ರಹ್ಮ ಹೇಳ್ತಾನೆ. ಪರಮೇಶ್ವರ ಆ ಕಪಾಲಿಯನ್ನು ಕೈಯಲ್ಲಿ ಹಿಡಿದು ಭೂಲೋಕದಲ್ಲೂ 3 ಲೋಕದಲ್ಲೂ ಸಂಚಾರ ಮಾಡ್ತಾನೆ. ಎಲ್ಲೂ ಸಹನು ಆ ಭಿಕ್ಷೆಯನ್ನ ಬೇಡದಾಗ ಎಲ್ಲೂ ತುಂಬಲ್ಲ. ಕೊನೆಗೆ ಬೇಸರಗೊಂಡು ಮಹಾವಿಷ್ಣುವಿನ ಬಳಿ ಬರ್ತಾನೆ. ಮಹಾವಿಷ್ಣು ಒಂದು ಉಪಾಯವನ್ನ ಹೇಳ್ತಾನೆ, ಮಹಾಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ಭಿಕ್ಷೆಯನ್ನ ಕೇಳು, ನಿನ್ನ ಕಪಾಲಿ ತುಂಬುತ್ತೆ ಅಂತ. ಆವಾಗ ಪರಮೇಶ್ವರ ಮಹಾಲಕ್ಷ್ಮಿ ಹತ್ರ ಬರ್ತಾನೆ, ಭಿಕ್ಷೆಯನ್ನು ಕೇಳ್ತಾನೆ. ಮಹಾಲಕ್ಷ್ಮಿ ತುಂಬಾ ದುಃಖ ಆಗುತ್ತೆ, ಜಗದ್ರಕ್ಷಕನಾದ ನೀನೇ ನನ್ನ ಬಳಿ ಭಿಕ್ಷೆಗೆ ಬಂದ್ಬಿಟ್ಟಿದೀಯ ಅಂತ. ಆಕೆ ತುಂಬು ಹೃದಯದಿಂದ ಭಿಕ್ಷೆ ಹಾಕ್ತಾಳೆ. ಅಲ್ಲಿಗೆ ಕಪಾಲಿ ತುಂಬಿ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಪರಮೇಶ್ವರನಿಗೆ ಶಾಪ ವಿಮೋಚನೆಯಾಗುತ್ತೆ. ಪರಮೇಶ್ವರ ಮಹಾಲಕ್ಷ್ಮಿಗೆ ಹೇಳ್ತಾನೆ, ಅಮ್ಮ, ನಾನು ಭೂಲೋಕದಲ್ಲಿ ಸಂಚಾರ ಮಾಡುವಾಗ ಪ್ರತಿಯೊಂದು ಮಾನವರ ಮನೆಯಲ್ಲಿಯೂ ಸಹ ಕಷ್ಟ ಇದೆ, ನೀನು ಅಲ್ಲಿ ಹೋಗಿ ಅವರಿಗೆಲ್ಲ ಕಾಪಾಡಬಾರ್ದಾ ಅಂತ ಕೇಳ್ತಾನೆ. ಅದಕ್ಕೆ ಮಹಾಲಕ್ಷ್ಮಿ ಹೇಳ್ತಾಳೆ, ನಾನು ಯಾರು ಹೆಣ್ಣಿಗೆ ಗೌರವವನ್ನ ಕೊಡುವುದಿಲ್ಲವೋ, ಯಾರು ಹೆಣ್ಣಿಗೆ ಅವಮಾನ ಮಾಡ್ತಾರೋ, ಯಾರು ಹೆಣ್ಣಿಗೆ ಕಣ್ಣೀರನ್ನ ತರಿಸ್ತಾರೋ ಅಂಥವರ ಮನೆಯಲ್ಲಿ ನಾನು ಇರೋದಿಲ್ಲ. ಬೆಳಗ್ಗೆ ಮತ್ತು ಸಂಜೆ ಗೋಧೂಳಿ ಟೈಮಲ್ಲಿ ನನ್ನನ್ನು ನೆನೆಸ್ಕೊಂಡು ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾರೋ ಅವರ ಮನೆಯಲ್ಲಿ ನಾನು ಇರ್ತೀನಿ. ಅದಕ್ಕೆ ಹೇಳೋದು, ಗಂಡ ಹೆಂಡತಿ ಯಾರು ಸಹ ಜಗಳ ಮಾಡ್ಕೋಬಾರ್ದು, ಯಾವಾಗ್ಲೂ ಕಾದ್ಬಾರ್ದು, ಕಾದ್ ಮನೆ ಕಲ್ಲಿಡಿತು ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಮಹಾತಾಯಿ ಹೇಳ್ತಾಳೆ, ಯಾರು ಹೆಣ್ಣಿಗೆ ಅವಮಾನ ಮಾಡ್ದಂಗೆ ಕಣ್ಣೀರು ಹಾಕಿಸ್ದಂಗೆ ಇರ್ತಾರೋ ಅಂಥವರ ಮನೆಯಲ್ಲಿ ಇರ್ತೀನಿ. ನನ್ನ ಪತಿಯಾದ ಮಹಾವಿಷ್ಣುವನ್ನು ಯಾರು ಶನಿವಾರ ತುಪ್ಪದ ದೀಪ ಹಚ್ಚಿ ಮಹಾನುಭಾವನನ್ನ ತುಂಬ ಹೃದಯದಿಂದ ಕೇಳ್ಕೊಳ್ತಾರೋ ಅವರಿಗೆ ನಾನು ನೆಲೆಸ್ತೀನಿ ಅವರ ಮನೆಯಲ್ಲಿ ಅಂತ ಮಹಾಲಕ್ಷ್ಮಿ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಸಹ ಲಕ್ಷ್ಮಿಯನ್ನ ಪೂಜಿಸಿ, ಹೆಣ್ಣಿಗೆ ಗೌರವವನ್ನ ಕೊಡಿ, ಕಣ್ಣೀರು ಹಾಕಿಸ್ಬೇಡಿ, ಹೆಣ್ಣನ್ನ ಪೂಜಿಸಿ. ನಮಸ್ತೆ.